ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಹಣ ನಾಪತ್ತೆಯಾಗಿದೆ. ಈಗ ಸರ್ಕಾರ ಹೇಳಬೇಕು ಯಾವ ಲಕ್ಷ್ಮಿಯರ ಮನೆಗೆ ಹೋಯ್ತು ಹಣ ಅಂತ. ಸದನದಲ್ಲೂ ಕೂಡ ಚರ್ಚೆಗೆ ಬಂದಿದೆ, ಆದ್ರೆ ಸರಿಯಾದ ಉತ್ತರ ಇಲ್ಲ. ನಾವು ಹೇಳಿದ್ದು ತಪ್ಪಾಯ್ತು ಅಂದಿದ್ದಾರೆ, ಆದ್ರೆ ದುಡ್ಡು ಎಲ್ಲೋಯ್ತು ಅಂತ ಇದುವರೆಗೂ ಹೇಳಿಲ್ಲ. ಈಗ ದುಡ್ಡು ಬರಬೇಕಲ್ಲ. ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ಮಹಿಳೆಯರು, ಕಡು ಬಡವರು, ಅವರು ಕೂಲಿಗಾರರು, ದಿನಾ ಬಸ್ಸಲ್ಲಿ ಓಡಾಡೋ ಜನ ಅಲ್ಲ ಅವರು. ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ರೆ ಕೂಲಿಗೆ ಹೋಗ್ಬೇಕು, ಕೂಲಿ ತಂದು ಮನೆ ನೋಡಬೇಕು. ಇಂಥ ಕೆಲಸ ಮಾಡೋರು ಬಸ್ಸಲ್ಲಿ ಎಲ್ಲಿ ಓಡಾಡ್ತಾರೆ? ಅಲ್ಪ ಸ್ವಲ್ಪ ಜನರು ಓಡಾಡಿದ್ರು ಕೂಡ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ತೆಗೆದು ಬಿಟ್ಟಿದ್ದೀರಿ. ಇದು ಯಾರಿಗೂ ಹೋಗ್ತದೆ? ಇದು ದಲಿತ ಸಮುದಾಯಗಳಿಗೆ ಮಾಡತಕ್ಕಂಥ ಅನ್ಯಾಯ. ದಲಿತ ಹೆಣ್ಣು ಮಕ್ಕಳು ಹೆಚ್ಚಿಗೆ ಬಸ್ಸಲ್ಲಿ ಹೋಗೋದಿಲ್ಲ, ಅದರಿಂದ ಅದು ಕೂಡ ಫೇಲ್ಯೂರು. ಜೊತೆಗೆ ಈ 2,000 ಹಾಕೋದ್ರ ಬದಲು ಜನರಿಗೆ, ಆ ಬಡವರಿಗೆ ಅದು ಮುಟ್ಟೋದೇ ಇಲ್ಲ, ಅದು ಕೂಡ ಫೇಲ್ಯೂರು. ಅಕ್ಕಿ ಕೊಡ್ತಕ್ಕಂಥದ್ದು ಅನ್ನಭಾಗ್ಯ, ಅದು ಅನೇಕರಿಗೆ ಕಾರ್ಡನ್ನು ತೆಗೆದು ಬಿಟ್ಟಿದ್ದೀರಿ. ಆಮೇಲೆ ಈಗ ನೀವು ಕೊಡೋ ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಅದು ಫೇಲ್ಯೂರು. ನೀವೇನು 200 ಯೂನಿಟ್ ಅಂತ ಕೊಡ್ತಿದ್ದೀರಿ, ಅದು ದಲಿತರಿಗೆ ನಮ್ಮ ಸರ್ಕಾರ ಇರುವಾಗಲೇ, ಬಿಜೆಪಿ ಸರ್ಕಾರ ಇರುವಾಗಲೇ ಗೃಹ ಜ್ಯೋತಿ, ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿ, ಈ 3 ಸ್ಕೀಮ್ಗಳು ಫ್ರೀನೇ ಬರ್ತಿತ್ತು. ಅದರ ಮೇಲೆ ನಮ್ಮ ಸರ್ಕಾರ 75 ಯೂನಿಟ್ ಫ್ರೀ ಅಂತ ಕೊಟ್ಬಿಟ್ಟಿದ್ವಿ. ದಲಿತ ಸಮುದಾಯಗಳಿಗೆ ನೀವು ಇನ್ನೂ ಫ್ರೀ ಏನು ಕೊಡುವಂಥದ್ದು ಏನು ಉಳಿದಿರಲಿಲ್ಲ. ಆದ್ರಿಂದ ಅಲ್ಲಿಯೂ ನಮಗೆ ವಂಚನೆ ಮಾಡಿ ನಮ್ಮ ಹಣ ತಗೊಳ್ತಾ ಇದ್ದೀರಿ, ಅದೂ ಅಲ್ಲಿಗೆ ಫೇಲ್ಯೂರು. ಯುವಕರಿಗಂತೂ 1,500 3,000 ಕೊಡ್ತಿದ್ದು ಅದು ಯಾರಿಗೂ ತಲುಪಲೇ ಇಲ್ಲ, ಯಾರು ಕೇಳೋರು ಇಲ್ಲ. ಒಟ್ಟಾರೆ ನಿಮ್ಮ ಗ್ಯಾರಂಟಿಗಳು ಸಂಪೂರ್ಣವಾಗಿ ಫೇಲ್ ಆಗಿವೆ. ಫೇಲ್ ಆದ್ಮೇಲೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಏನಕ್ಕೆ ಬೇಕಿದಕ್ಕೆ? ಮೊದಲು ಅದನ್ನು ಡಿಸಾಲ್ವ್ ಮಾಡಿ. ಸರ್ಕಾರದ ಹಣದಲ್ಲಿ ಕಾಂಗ್ರೆಸ್ನ ಮುಖಂಡರು ಮತ್ತೆ ಕಾರ್ಯಕರ್ತನನ್ನ ನೇಮಕ ಮಾಡಿ ನೀವು ಮೋಜು ಮಸ್ತಿ ಮಾಡ್ತಾ ಇದ್ದೀರಿ. ನಾನಿವತ್ತು ನಿನ್ನೆ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಇವತ್ತು ನಾವೆಲ್ಲರೂ ಶಾಸಕರಿದ್ದೀರಿ, ಇಲ್ಲಿ ಸದನ ನಡೀತಾ ಇದೆ, ಇಲ್ಲಿ ಚರ್ಚೆಗಳಿದೆ, ನಮ್ಮ ಕೆಲಸ ಇದೆ, ನಾವು ಬಂದಿದ್ದೇವೆ ಬೆಳಗಾವಿಗೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕೆಲಸ ಇಲ್ಲೇನಿತ್ತು? ಅದರ ಉಪಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಬೆಳಗಾವಿಗೆ. ನನಗೂ ಸೇರಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ರು, ಯುಕೆನಲ್ಲಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ರು. ನಾನು DC ಅವರಿಗೆ ಜಗಳ ಮಾಡಿದೆ, ಏನ್ರಿ ನನ್ನ ಪ್ರೋಟೋಕಾಲ್ ಪ್ರಕಾರ ನಮಗೆ ಶೂಟ್ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಸರ್? ಶಾರ್ಟೇಜ್ ಆಫ್ ರೂಮ್ಸ್. ಓಕೆ, ಶಾರ್ಟೇಜ್ ಆಫ್ ಅಂದ್ಮೇಲೆ ಆಮೇಲೆ ಏನ್ ಮಾಡಿದ್ರು, ಇನ್ನೊಂದು ಯಾವುದೋ ಸ್ವಲ್ಪ ದೊಡ್ಡ ರೂಮ್ ಕೊಟ್ಟರು. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದೆ, ಈಗ ದೊಡ್ಡ ರೂಮ್ ಕೊಟ್ಟಿದ್ದೀರಿ, ನೀವು ಬೇರೆ ಬೇರೆ ಅವರಿಗೆಲ್ಲ ಶೂಟ್ಗಳು ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳಿದೆ. ಯಾರಿಗೆ ಕೊಟ್ಟಿದ್ದೀವಿ ಸರ್ ಅಂದ್ರು. ಹಂಗೇನು ಕೊಟ್ಟಿಲ್ಲ ಸರ್ ಅಂದ್ರು. ಅದ್ಯಾರೋ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಅಂತೇಳಿ, ಏನವ್ರ ಹೆಸರು? ಉಪಾಧ್ಯಕ್ಷ, ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಇಲ್ಲಿ ಇದರಲ್ಲಿ ಬೆಳಗಾವಿಯಲ್ಲಿ ಬಂದಿದ್ದಾರೆ. ಆ ಹೋಟೆಲ್ ಯಾವುದೋ ಹೋಟೆಲ್ ಬಂದು ಇಳ್ಕೊಂಡಿದ್ದಾರೆ. DC ಅವರು ಅವರಿಗೆ ಶೂಟ್ ರೂಮ್ ಕೊಟ್ಟಿದ್ದಾರೆ, ಮತ್ತೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂದಮೇಲೆ ಮಾನ್ಯ ಅಶೋಕ್ ಅವರು ಯುಕೆನಲ್ಲಿ ಉಳ್ಕೊಂಡಿದ್ರು. ಅವರು ವೆಲ್ಕಮ್ ಇದಕ್ಕೆ ಹೋಗಿದ್ದಕ್ಕೆ ಅದು ಖಾಲಿ ಆಯಿತು. ಖಾಲಿ ಆದ್ಮೇಲೆ ನನಗೆ ಕೊಟ್ಟರು. ಅಂದ್ರೆ ನಮ್ಮ ಇದಕ್ಕಾಗಿ ಹೋರಾಟ ಮಾಡಬೇಕು ನಾವು ಬಂದು ವಸ್ತಿಗೆ. ಆದ್ರೆ ನೀವು ಅನುಷ್ಠಾನ ಸಮಿತಿಯ ಸದಸ್ಯರು, ಅವರು ಏನು ಇದಕ್ಕೆ ಸಂಬಂಧವೇ ಇಲ್ಲ, ಈ ಸೆಷನ್ಗೆ ಬರೋ ಅವಶ್ಯಕತೆನೇ ಇಲ್ಲ, ಅಂತವರುಗಳಿಗೆಲ್ಲ ನೀವು ಐಷಾರಾಮಿ ರೂಮ್ಗಳನ್ನು ಕೊಡ್ತೀರಿ ಅಂದ್ರೆ ಸರ್ಕಾರದ ಕ್ರಮ ಏನು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ ನೀವು? ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಹೀಗೆ ಟೋಟಲಿ
ಈ ಅನುಷ್ಠಾನ ಸಮಿತಿ ಕೆಲಸವೇ ಇಲ್ಲ. ಅನುಷ್ಠಾನ ಮಾಡೋದಾಗಿದ್ದಿದ್ರೆ, ಅವರಿಗೆ ಯೋಗ್ಯತೆ ಇದ್ದಿದ್ರೆ ಈ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನ ಆಗೋದನ್ನು ಯಾಕೆ ಮಾಡಲಿಲ್ಲ? ಅವರು ತಪ್ಪು ಆಗಿರೋದನ್ನು ಯಾಕೆ ಸರಿಪಡಿಸಲಿಲ್ಲ? ಅವರು ಇನ್ನು ಇದು ಇರ್ತಕ್ಕಂಥದ್ದು.